ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಸಂಚಲನಕ್ಕೆ ಕಾರಣ ಆಗಿದೆ. ಸಚಿವ ಜಾರಕಿಹೊಳಿ ಮನೆಯಲ್ಲಿ ನಡೆದಂತ ಡಿನ್ನರ್ ಮೀಟಿಂಗ್, ಡಿಸಿಎಂ ಡಿಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಿತು. ಇದು ಕೇವಲ ಡಿನ್ನರ್ ಮೀಟಿಂಗ್ ಆಗಿರಲಿಲ್ಲ, ಡಿನ್ನರ್ ಪಾಲಿಟಿಕ್ಸ್ ಅಂತಲೇ ಬಿಂಬಿತವಾಗ್ತಾ ಇದೆ. ಸಿಎಂ ಸೇರಿದಂತೆ ಹಲವು ಸಚಿವರು ಈ ಡಿನ್ನರ್ನಲ್ಲಿ ಭಾಗಿಯಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ನಡೆದಂತ ಡಿನ್ನರ್ ಇದು. ಸತೀಶ್ ಜಾರಕಿಹೊಳಿ ಈ ಡಿನ್ನರ್ನ ಬಗ್ಗೆ ಕೊಟ್ಟಂತ ಸ್ಟೇಟ್ಮೆಂಟ್, ಹೊಸ ವರ್ಷ ಹಾಗಾಗಿ ಎಲ್ಲರೂ ಸೇರಿದ್ವಿ, ಊಟ ಮಾಡಿದ್ವಿ ರಾತ್ರಿ, ಅಲ್ಲೇನು ಪಾಲಿಟಿಕ್ಸ್ ಇಲ್ಲ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಸಿಎಂ ಸೇರಿ ಹಲವು ಸಚಿವರು ಈ ಡಿನ್ನರ್ನಲ್ಲಿ ಭಾಗಿಯಾಗಿದ್ರು. ಇದು ಸಿಎಂ ಬಣದಿಂದ ಒಂದು ಪೊಲಿಟಿಕಲ್ ಗೇಮ್ ಪ್ಲಾನ್ ಅಂತಲೇ ಹೇಳಲಾಗ್ತಾ ಇದೆ. ಹಲವು ವಿಚಾರಗಳ ಬಗ್ಗೆ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅಂತ. ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದು, ಮುಂದೆ ನಡಿಬೇಕಾಗಿರೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದ್ದು, ಇದು ಡಿನ್ನರ್ ಪಾಲಿಟಿಕ್ಸ್ ಆಗಿ ಬಿಂಬಿತವಾಗ್ತಾ ಇದೆ. ಡಿನ್ನರ್ ನಲ್ಲಿ ಇದ್ದದ್ದು ನಾಟಿ ಕೋಳಿ ಸಾರು, ಆದ್ರೆ ರಾಜಕೀಯ ಕೂಡ ಬಹಳ ಜೋರಾಗಿ ಇತ್ತು. ಡಿನ್ನರ್ ಮೀಟಿಂಗ್ ನಲ್ಲಿ ರಾಜಕೀಯ ತಂತ್ರಗಾರಿಕೆ ನಡೀತು. ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡ್ತಾ ಸಿಎಂ ಬಣ. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಚರ್ಚೆ ಆಗ್ತಾ ಇದೆ. ಇದೇ ವಿಷಯ ಡಿನ್ನರ್ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ತಮ್ಮ ಬಣದವರನ್ನೇ ಅಧ್ಯಕ್ಷರನ್ನಾಗಿ ಮಾಡೋದ್ರ ಬಗ್ಗೆ ಸಿಎಂ ಚರ್ಚೆ ಮಾಡಿದಾರಂತೆ. ಸಚಿವ ಸಂಪುಟ ಪುನರ್ರಚನೆ, ಅದ್ರ ಬಗ್ಗೆಯೂ ಮಾತುಕತೆ ಆಗಿದೆ. ಪುನರ್ರಚನೆಗೆ ಡಿಕೆ ಶಿವಕುಮಾರ್ ಅಡ್ಡಗಾಲು ಹಾಕಿರೋದ್ರ ಬಗ್ಗೆಯೂ ಕೂಡ ಮಾತಾಗಿದೆ. ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿದೆ. ಎಲ್ಲ ವಿಚಾರವನ್ನ ಮುಂದಿಟ್ಟು ಸಿಎಂ ದೆಹಲಿ ಪ್ರವಾಸ ನಡೆಸೋ ಸಾಧ್ಯತೆ ಇದೆ. ಒಂದು ಸುತ್ತಿನ ಮೀಟಿಂಗ್ ಆಗಿದೆ. ಎಲ್ಲರ ಅಭಿಪ್ರಾಯ ಏನು, ಅದರ ಬಗ್ಗೆ ಚರ್ಚೆ ಆಗಿದೆ. ಪ್ಲಾನ್ ಆಫ್ ಆಕ್ಷನ್ ಕೂಡ ರೆಡಿ ಆಗಿದೆ ಅಂತ. ಹಾಗಾಗಿ ಈಗ ಸಿಎಂ ದೆಹಲಿ ಪ್ರವಾಸ ನಡೆಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅಂದ್ರೆ ಇಷ್ಟು ದಿನ ಸರ್ ನಿಮ್ಮ ಮಂತ್ರಿಗಳು ಅಷ್ಟೇ ಕೊಡ್ತಿದ್ರಿ, ಈಗ ಏಕಾಏಕಿ ಸಿಎಂ ಕೂಡ ಬಂದಿದ್ರು. ಅದೇನದು ಹೊಸ ವರ್ಷ ಇತ್ತೆ, ಹೊಸ ವರ್ಷಕ್ಕೋಸ್ಕರ ಬರ್ತಾರೆ. ವಿಶೇಷವಾಗಿ ಬಂದಿರೋ ಅಷ್ಟೇ, ಅದಕ್ಕೇನು ಹೆಚ್ಚು ಏನು ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ಅಂದ್ರೆ ಸರ್ ಈಗ ಬೆಳಗಾವಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾದ ಸರ್ 4-5 ದಿನದಲ್ಲಿ. ಈ ನಿಮ್ಮನ್ನು ಬಿಟ್ಟು ಮಾಡಿದ್ದು ಸಭೆ ಮಾಡಿ, ಅಂದರೆ ಕಾಂಗ್ರೆಸ್ ಅಧಿವೇಶನ, ನೀವು ಉಸ್ತುವಾರಿ ಸಚಿವ ದೊಡ್ಡ ಕಾರ್ಯಕ್ರಮ ನೀವು ಮಾಡಿದ್ರಿ ಸರ್, ಹಿಂದೆ ಸಮಾವೇಶ ಎಲ್ಲ. ಅಂಥ ನಾಯಕನನ್ನ ಬಿಟ್ಟು ಇಲ್ಲಿ ಕಾಂಗ್ರೆಸ್ ಅಧಿವೇಶನ ಮಾಡಿದ್ದೆ. ಎಲ್ಲ ಒಂದು ಕಡೆ ನಿಮ್ಗೆ ಬೆಂಬಲ ಬಿಟ್ಟು ಮಾಡೋ ಪ್ರಶ್ನೆ ಇಲ್ಲ, ಎಲ್ಲ ಜೊತೆನೇ ಇದೆಯಲ್ಲ, ಬಿಡೋದಂತೆ ಪ್ರಶ್ನೆ ಇಲ್ಲ, ಜೊತೆನೇ ಇದ್ವಿ, ಜೊತೆ ಮಾಡ್ತಾ ಇದ್ರೆ ಪ್ರಶ್ನೆ ಇಲ್ಲ ಅಂತ. ಅಂದ್ರೆ ಈಗ ಸಂಕ್ರಮಣ ನಂತರ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರ, ರೀಶಫಲ್ ಆಗತ್ತ, ಮತ್ತು ಅದ್ರೊಳಗೆ ನೀವು ಬೇರೆ ಮೀಟಿಂಗ್ ಮಾಡಿದ್ವಿ, ಎಲ್ಲ ಬೆಳವಣಿಗೆ ಇಲ್ಲ. ಅದಕ್ಕೆ ಏನು ಸಂಬಂಧ ಇಲ್ಲ, ಅದು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇದು ಸಹಜವಾಗಿ ಕೊಡುವಂಥ ಒಂದು ಸಭೆ ಅಷ್ಟೇ. ಅಲ್ಲ ಏನೇನು ರಾಜಕೀಯ ಇಲ್ಲ ಅದನ್ನೆಲ್ಲ ಹೇಳಕ್ಕಾಗಲ್ಲ. ಅದೇನು ಸಾರಿ ಅಲ್ಲ ಸರ್, ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರು ಇರಲಿಲ್ಲ ಸರ್, ಸಿಎಂ ಬಂದಿದ್ರು, ಅವ್ರು ಫಾರಿನ್ ಹೋಗಿದಾರೆ. ಹೌದು, ಅವ್ರು ಫಾರಿನ್ಗೆ ಹೋಗಿಲ್ಲ, ಅಲ್ಲೇನು ಮಾಡೋರು, ಅವ್ರು ಬಂದ ಮ್ಯಾಗ ಅವ್ರನ್ನೂ ಕರೆಯೋಣ. ಹಾಂ ಸರ್, ಬೇರೆ ಏನು ಚರ್ಚೆ ಆಗಿದೆ ಸಚಿವ ಸಂಪುಟ ಸರ್? ಅದು ನಮಗೆ ಸಂಬಂಧಪಟ್ಟದಲ್ಲ, ತಿಳಿಯಲ್ಲ. ನಮಗೆ ಸಂಬಂಧಪಟ್ಟದಲ್ಲ, ಸಿಎಂ ಅವ್ರಿಗೆ ಸಂಬಂಧಪಟ್ಟದ್ದು, ನಾವು ಹೇಳಲಿಕ್ಕೆ ಆಗೋಲ್ಲ. ಈ ಸತೀಶ್ ಜಾರಕಿಹೊಳಿ ಏನು ಮೆಸೇಜ್ ಪಾಸ್ ಮಾಡ್ರಿ ಸರ್? ಏನು ಮೆಸೇಜ್ ಇಲ್ಲ, ಏನು ಸಿಎಂ ಅವ್ರು ನಮ್ಮ ಬಳಿ ಹೊಸದಲ್ಲ, ಬರ್ತಿರ್ತಾರ, ಆಗಿ ಬಂದಾರ ಅಷ್ಟೇ. ಎಷ್ಟು ಜನ ಇದ್ರು? ಇಲ್ಲ, ನಿನ್ನೆಲ್ಲ ಇದ್ರೆ ನಿಮ್ಮ ಟಿವಿ ಅವರೆಲ್ಲ ತೋರಿಸಲ್ಲ, ಎಷ್ಟು ಜನ ಇದ್ದಾರೆ, ಎಲ್ಲರೂ ನೋಡಿದಾರೆ. ಓಕೆ. ಡಿಸಿಎಂ ಫಾರಿನ್ ಟೂರ್, ಈ ಕಡೆ ಸಿಎಂ ಆಪ್ತರ ಡಿನ್ನರ್. ಸಿಎಂ ಬಣದ ಸಚಿವರ ಡಿನ್ನರ್ ಪಾಲಿಟಿಕ್ಸ್ ಅನ್ನೋದು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ಡಿಸಿಎಂ ಫಾರಿನ್ ಟೂರ್ ನಲ್ಲಿದ್ರೆ ಸಿಎಂ ಆಪ್ತರ ಡಿನ್ನರ್ ಮೀಟಿಂಗ್ ಬಹಳ ಜೋರಾಗಿದೆ. ಈ ಡಿನ್ನರ್ ಪಾಲಿಟಿಕ್ಸ್ ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡೋ ಲೆಕ್ಕಾಚಾರ ಇದರ ಹಿಂದೆ ಅಡಗಿದೆ. ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಡೋದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿಯ ಪ್ಲಾನ್ ಇದೆ. ಬೆಳಗಾವಿ ರಾಜಕಾರಣಕ್ಕೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಕ್ಕೆ ಸಿಟ್ಟಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಬೆಳಗಾವಿ ರಾಜಕಾರಣದಲ್ಲಿ ಏನೇ ಬೆಳವಣಿಗೆಗಳಾದರೂ ಸಹ ಅಲ್ಲಿ ಡಿಕೆ ಶಿವಕುಮಾರ್ ಎಂಟ್ರಿ ಕೊಡ್ತಾರೆ. ತನ್ನ ಅಖಾಡ ಇದು, ಇಲ್ಲಿ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದರ ಬಗ್ಗೆ ಜಾರಕಿಹೊಳಿಗೂ ಕೂಡ ಸಿಟ್ಟಿದೆ. ಉಸ್ತುವಾರಿ ಸಚಿವರನ್ನೇ ಪರಿಗಣಿಸಿಲ್ಲ ಅನ್ನೋ ಆರೋಪ ಇದೆ. ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲಿ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತಿದ್ದಾರೆ ಡಿಕೆ ಶಿವಕುಮಾರ್. ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಪ್ರಕರಣದಲ್ಲೂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಡ್ತಾರೆ. ನೀನು ಜಿಲ್ಲಾ ರಾಜಕಾರಣಕ್ಕೆ ಎಂಟ್ರಿ ಆದ್ರೆ ನಾನು ರಾಜ್ಯ ರಾಜಕಾರಣದಲ್ಲೇ ಎಂಟ್ರಿ ಆಗ್ತೀನಿ ಅನ್ನೋ ಸಂದೇಶವನ್ನ
ಈ ಮೂಲಕ ಸತೀಶ್ ಜಾರಕಿಹೊಳಿ ಕೊಟ್ರ ಡಿಸಿಎಂ ವಿರುದ್ಧ ಕೆರಳಿದ್ದಾರೆ ಸಚಿವ ಜಾರಕಿಹೊಳಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಬೆಳಗಾವಿ ಅನ್ನೋದು ಸತೀಶ್ ಜಾರಕಿಹೊಳಿ ಹೇಗಿದೆ ಅಂದ್ರೆ ಇದು ನನ್ನ ಅಖಾಡ ಅಂತ. ಆದ್ರೆ ಬೆಳಗಾವಿಯಲ್ಲಿ ಏನೇ ಸಣ್ಣ ರಾಜಕೀಯ ನಡೆದ್ರೂ ಸಹ ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಡ್ತಾರೆ. ಇದು ಜಾರಕಿಹೊಳಿ ಸಿಟ್ಟಿಗೆ ಕಾರಣ. ಸೊ ಈ ಮೂಲಕ ಮೆಸೇಜ್ ಕೊಟ್ರ ಹಾಗಾದ್ರೆ? ಶ್ವೇತಾ, ನಿಜ. ಬೆಳಗಾವಿಯ ಜಿಲ್ಲೆಯ ರಾಜಕಾರಣ ರಾಜ್ಯ ರಾಜಕಾರಣದ ಮೇಲೆ ಯಾವಾಗಲೂ ಕೂಡ ಒಂದು ಇಂಪ್ಯಾಕ್ಟನ್ನು ಮಾಡ್ತಾನೆ ಬಂದಿದೆ. ಅದಕ್ಕೆ ಹಿಂದೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ತೊರೆದು BJPಗೆ ಬಂದು ಸರ್ಕಾರ ಉರುಳಿಸಿದ್ದು ಕೂಡ ಕಣ್ಣ ಮುಂದೆಯೇ ಇರ್ತಕ್ಕಂಥ ಒಂದು ಉದಾಹರಣೆ. ಸೊ ಈಗ ಅದರ ಮುಂದುವರಿದ ಭಾಗ ಬೆಳಗಾವಿಯ ಜಿಲ್ಲೆ ರಾಜಕಾರಣದಲ್ಲಿ ಮತ್ತೊಂದು ತಿಕ್ಕಾಟಗಳು ಶುರುವಾಗಿದೆ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರ ನಡುವೆ, ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಳಗಾವಿ ರಾಜಕಾರಣದ ಹಸ್ತಕ್ಷೇಪ. ಸೊ ಇದು ಪದೇ ಪದೇ ಆಗ್ತಾ ಇದೆ ಎನ್ನುವ ಕಾರಣಕ್ಕಾಗಿ ಆಗಾಗ ಈ ತಿಕ್ಕಾಟಗಳು ನಡೀತಾನೆ ಇದ್ದಾವೆ. ಸೊ ಅದಕ್ಕೆ ಒಂದು ಸಂದೇಶ ರವಾನೆ ಮಾಡುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ನಿನ್ನೆ ಎಲ್ಲರನ್ನೂ ಡಿನ್ನರ್ ಮೀಟಿಂಗ್ಗೆ ಕರೆದು ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಇದೇ ಈ ಹಿಂದಿನ ವರ್ಷ ದಸರಾ ಸಂದರ್ಭದಲ್ಲಿಯೇ ತಮ್ಮ ಶಾಸಕರನ್ನ ಕರೆದುಕೊಂಡು ದಸರಾ ಪ್ರವಾಸದ ನೆಪದಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದರು. ಆಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರಿಂದ ಅದು ಅಲ್ಲಿಗೆ ಬಂದಾಯಿತು. ಆವಾಗಲೂ ಕೂಡ ಡಿಕೆ ಶಿವಕುಮಾರ್ ಅವರ ಹಸ್ತಕ್ಷೇಪವೇ ಕಾರಣ ಆಗಿತ್ತು. ಆ ಕಾರಣಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಸಿಡಿದೆದ್ದು ತಮ್ಮ ಶಾಸಕರ ಬಲವನ್ನು ತೋರಿಸಲಿಕ್ಕೆ ಒಂದು ಟೀಮ್ ಮಾಡ್ಕೊಂಡು ಹೊರಡೋದಕ್ಕೆ ಮುಂದಾಗಿದ್ರು. ಸೊ ಇವಾಗಲೂ ಆಗ್ತಾ ಇರುವಂಥದ್ದು ಕೂಡ ಅದೇ. 3 ಪ್ರಮುಖ ಬೆಳವಣಿಗೆಗಳಾಗಿದ್ದಾವೆ ಬೆಳಗಾವಿಯಲ್ಲಿ. ಒಂದು, ಕಾಂಗ್ರೆಸ್ನ ಅಧಿವೇಶನ ಆಗಿದ್ದು 100 ವರ್ಷದ ಹಿನ್ನೆಲೆಯಲ್ಲಿ, ಜೊತೆಗೆ CT ರವಿ ಪ್ರಕರಣ, ಜೊತೆಗೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರ. ಈ 3 ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಕಡೆಗಣಿಸಲಾಗಿದೆ ಮತ್ತು ಅವರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಬಣದಲ್ಲಿರ್ತಕ್ಕಂಥ ಶಾಸಕರದ್ದು ಮತ್ತು ಅವರ ಅಭಿಪ್ರಾಯ ಕೂಡ ಅದೇ. ಯಾಕೆಂದರೆ ಕಾಂಗ್ರೆಸ್ ಅಧಿವೇಶನ ನಡೆಯುವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಹೆಚ್ಚು ಜವಾಬ್ದಾರಿ ಇರುತ್ತೆ, ಅವರನ್ನು ಹೆಚ್ಚು ಜವಾಬ್ದಾರಿ ಕೊಡಬೇಕಾಗಿತ್ತು. ಆದರೆ ಅವರನ್ನು ಸೈಡ್ಲೈನ್ ಮಾಡಿ ಕಾರ್ಯಕ್ರಮವನ್ನು ಮಾಡಿದರು. ಒನ್ ಮ್ಯಾನ್ ಶೋ ಆಯಿತು, ಕೇವಲ ಡಿಕೆ ಶಿವಕುಮಾರ್ ಅವರ ಕಾರ್ಯಕ್ರಮ ಆಯಿತು ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ನಡೀತು. ಅದು ಒಂದು ಕಡೆ. ಇನ್ನೊಂದು ಕಡೆ CT ರವಿ ಪ್ರಕರಣದಲ್ಲೂ ಕೂಡ ನನ್ನ ಮಾತನ್ನು ಪೊಲೀಸರು ಕೇಳಲಿಲ್ಲ ಅಂತ ಹೇಳಿ ಬಹಿರಂಗವಾಗಿಯೇ ಸತೀಶ್ ಜಾರಕಿಹೊಳಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಇದರ ಜೊತೆಗೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ತಮ್ಮ ಆಪ್ತರನ್ನು ನೇಮಿಸಬೇಕು ಅಂತೇಳಿ 6 ತಿಂಗಳ ಹಿಂದೆಯೇ ಹೆಸರು ಕೊಟ್ಟಿದ್ರು. ಅದು ಅಂತಿಮ ಇಲ್ಲಿಯ ತನಕ ಆಗಲಿಲ್ಲ. ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರರನ್ನು ಅಲ್ಲಿ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ತರಬೇಕು ಅನ್ನುವಂಥ ಪ್ರಯತ್ನಗಳಿದ್ದಾವೆ ಅನ್ನುವಂಥ ಚರ್ಚೆಗಳಿದೆ. ಸೊ ಆ ಕಾರಣಕ್ಕಾಗಿ ಇನ್ನೂ ಅಧಿಕೃತ ಆಗಿಲ್ಲ. ಇದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಅಭಿಪ್ರಾಯ. ಆ ಕಾರಣಕ್ಕಾಗಿ ಬೆಳಗಾವಿಯ ರಾಜಕಾರಣದ ಮೇಲೆ ಡಿಕೆ ಶಿವಕುಮಾರ್ ಹಿಡಿತ ಸಾಧಿಸಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಒಂದು ಮೆಸೇಜ್ ಕೊಡುವಂಥ ನಿಟ್ಟಿನಲ್ಲಿ ನಿನ್ನೆ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ. ಆ ಪಾಲಿಟಿಕ್ಸ್ನಲ್ಲಿ KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಬಗ್ಗೆ ಹೆಚ್ಚು ಚರ್ಚೆಯಾಗಿದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ KPCC ಬದಲಾವಣೆ ಮಾಡಬೇಕು ಅಧ್ಯಕ್ಷರನ್ನ ಅನ್ನುವಂಥ ಹಕ್ಕೊತ್ತಾಯ ಮಾಡಬೇಕು ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ. ಮುಂದೆ ಯಾರು ದೆಹಲಿಗೆ ಹೋಗಿ ಇದನ್ನ ತಿಳಿಸ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಒಟ್ಟಿನಲ್ಲಿ ಬೆಳಗಾವಿಯ ರಾಜಕಾರಣದ ವಿಚಾರ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರ್ತಾ ಇರೋದಂತೂ ಸುಳ್ಳಲ್ಲ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.